ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ನಲ್ಲಿ ಖಾರ ಬಾತ್. ಹೋಟೆಲ್ಗಿಂತನೂ ರುಚಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಖಾರ ಬಾತ್ ಮಾಡೋದಕ್ಕೆ ಮೊದಲಿಗೆ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಒಂದು 3/4 ಬಟ್ಲು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು. ಕೆಂಪಗೇನಾಗೋದು ಬೇಡ, ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಂಡ್ರೆ ಸಾಕು. ರವೆನ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಾಗುತ್ತೆ. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇರುವಾಗ ಉದ್ದಿನಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಕೆಂಪಗಾಗಬೇಕು. ಉದ್ದಿನಬೇಳೆ ಕೆಂಪಗಾದಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ತುಂಬ ಸಿಡಿತಾ ಇತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ತೆಗೆದಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕಿ ಈರುಳ್ಳಿ ಬಾಡಿಸ್ಕೋಬೇಕು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ಹಸಿ ಶುಂಠಿ ನಾನು ತುರಿದಿರೋದು ಸ್ವಲ್ಪ ಹಾಕಿದ್ದೀನಿ. ಹಸಿ ಶುಂಠಿ ತುರಿದ್ಬಿಟ್ಟು ಹಾಕಿದ್ರೆ ಒಳ್ಳೆಯದು. ಚಿಕ್ಕದಾಗಿ ಹೆಚ್ಚಿ ಹಾಕ್ಬೋದು, ಆದರೆ ಬಾಯಿಗೆ ಸಿಗುತ್ತೆ ಅಂತ ನಾನು ಶುಂಠಿನ ತುರಿದ್ಬಿಟ್ಟು ಹಾಕಿ ಹಸಿ ಶುಂಠಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ, ಚಿಕ್ಕದಾಗಿ ಹೆಚ್ಚಿರೋಂಥ ಕ್ಯಾರೆಟು ಮತ್ತು ಬೀನ್ಸು ಹಾಕ್ತಾಯಿದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಕೂಡ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮ್ಯಾಟೊ ಹಾಕಿದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಒಂದೊಂದನ್ನೇ ಹಾಕಿ ಸಪ್ರೇಟಾಗಿ ಫ್ರೈ ಮಾಡ್ಕೋತಾ ಹಾಕಬೇಕು, ಆವಾಗ ಚೆನ್ನಾಗಾಗುತ್ತೆ. ಈಗ ನಾನು ಬಿಸಿ ನೀರು ಹಾಕ್ತಾಯಿದ್ದೀನಿ. ಬಿಸಿ ನೀರು ಎಷ್ಟು ಹಾಕಿದ್ದೀನಿ ಅಂದರೆ, ಈಗ 3/4 ಬಟ್ಲು ರವೆ ನಾನು ತೊಗೊಂಡಿದ್ದೀನಿ. ಅದಕ್ಕೆ 2.5 ಬಟ್ಲು ನೀರು, ಬಿಸಿ ಮಾಡಿರೋಂಥ ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. 3/4 ಬಟ್ಲು ರವೆ ಅಂದರೆ ಅದು 2ರಷ್ಟು 1.5 ಬಟ್ಲಾಗುತ್ತೆ. 1.5 ಬಟ್ಲು ಮತ್ತು ಅದ್ರ ಮೇಲೆ ಮತ್ತೆ 1 ಬಟ್ಲು ನೀರು ನಾನು ಜಾಸ್ತಿ ಹಾಕಿದ್ದೀನಿ. ಈಗ ನೀರು ಕುದೀತಾ ಇರುವಾಗ ಹುರಿದಿಟ್ಟಿರೋಂಥ ರವೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇರುವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2-3 ನಿಮಿಷ ಹೀಗೆ ಮುಚ್ಚಳ ಮುಚ್ಚಿಬಿಡಿ. ಮತ್ತೊಂದು ಸಲ ಮಧ್ಯದಲ್ಲಿ ತೆಗೆದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಒಂದು 3-4 ನಿಮಿಷ ಬಿಟ್ಬಿಡಿ. ಹೀಗೆ ಲೋ ಫ್ಲೇಮಲ್ಲಿ ರವೆ ಬೇಯಿಸೋದ್ರಿಂದ ಮೆತ್ತಗೆ ಸಾಫ್ಟಾಗಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ತಳ ಹಿಡಿಯುತ್ತೆ, ಸಾಫ್ಟಾಗಿ ಆಗಲ್ಲ. ಲೋ ಫ್ಲೇಮಲ್ಲಿ ರವೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿನೇ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಿ. ನೋಡಿ, ಈ ರೀತಿ ಸಾಫ್ಟಾಗಿ ಕರೆಕ್ಟಾಗಿ ಬರುತ್ತೆ. ಈಗ ಬಿಸಿ ಬಿಸಿಯಾದ ಖಾರ ಬಾತ್ ರೆಡಿ ಇದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ತಣ್ಣಗಾದರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿಯಾಗಿಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.